ಹಾಯ್ ಎಲ್ಲರಿಗೂ ಶುಭೋದಯ. ಎಸ್, ತುಪ್ಪದ ಹೀರೆಕಾಯಿ, ತಿಪ್ಪಿರಿಕಾಯಿ ಅಂತ ಹೇಳ್ತಾರೆ ಕೆಲವರು ತುಪ್ಪದ ಹೀರೆಕಾಯಿ ಅಂತ ಹೇಳ್ತಾರೆ. ಹೌದಾ, ಈ ತುಪ್ಪದ ಹೀರೆಕಾಯಿ ನಾವು ಪಲ್ಯ ಮಾಡ್ಬೋದು, ಸಾಂಬಾರಲ್ಲಿ ಹಾಕ್ಬೋದು. ಹೌದಾ, ಬಟ್ ಇದು ಫೇಮಸ್ ಡಿಶ್ ಅಂತ ಹೇಳಿದ್ರೆ ತುಪ್ಪದ ಹೀರೆಕಾಯಿ ಬಜ್ಜಿ. ಹೌದಾ, ಇವತ್ತು ನಾನು ತುಪ್ಪದ ಹೀರೆಕಾಯಿ ಬಜ್ಜಿ ಮಾಡಲಿಕ್ಕೆ ತಯಾರಿ ಮಾಡ್ಕೋತಾ ಇದ್ದೀನಿ. ಒಂದು ಬೌಲ್ ಹಸಿ ಕಡಲೆ ಹಿಟ್ಟನ್ನು ನಾನಿಲ್ಲಿ ತೆಗೆದುಕೊಂಡಿದ್ದೀನಿ. ಹೌದಾ, ಒಂದು ಬೌಲ್ ಇದೆ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪಿದೆ, ಖಾರದ ಪುಡಿ. ಕೆಲವರು ಹಸಿ ಮೆಣಸಿನ್ಕಾಯಿನ ಅದು ಮಿಕ್ಸಿ ಮಾಡಿ ಪೇಸ್ಟ್ ಮಾಡಿ ಹಾಕ್ತಾರೆ, ಬಟ್ ನಾನಿಲ್ಲಿ ಖಾರದ ಪುಡಿ ತೊಗೊಂಡಿದ್ದೀನಿ. ಒಂದು ಚಿಟಿಕೆ ಅಷ್ಟೇನಿದೆ ಸೋಡಾ ಪುಡಿ ಇದೆ. ಹೌದಾ, ಸೋಡಾ ಮತ್ತು ಓಂಕಾಳು, ಅಜ್ವಾನ ಅಂತ ಹೇಳ್ತಾರೆ, ಓಂಕಾಳು. ಹೌದಾ, ಅದನ್ನು ಒಂದು ಸ್ಪೂನ್ ತೊಗೊಂಡಿದ್ದೀನಿ. ಹೌದಾ, ನಾನು ಹಿಂದೆಲ್ಲ ಹೇಳಿರೋ ಹಾಗೆ ಈ ಹಸಿ ಕಡಲೆ ಹಿಟ್ಟು ಡೈಜೆಷನ್ಗೆ ಸ್ವಲ್ಪ ಏನಾಗುತ್ತೆ, ಹ್ಯಾವಿ ಆಗುತ್ತೆ. ಹೌದಾ, ಡೈಜೆಷನ್ ಮತ್ತು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿರೋದ್ರಿಂದ ಸ್ವಲ್ಪ ಹ್ಯಾವಿನೇ ಅದು ಡೈಜೆಷನ್ಗೆ. ಹಾಗಾಗಿ ಡೈಜೆಷನ್ ಈಸಿ ಆಗಲಿ, ಜೀರ್ಣಕ್ರಿಯೆ ಸುಲಭವಾಗಿ ಆಗಲಿ, ಕೆಲವರಿಗೆ ಎಸಿಡಿಟಿ ಅದೆಲ್ಲ ಆಗದೇ ಇರಲಿ ಅನ್ನೋ ಒಂದು ಉದ್ದೇಶಕ್ಕೆ ಇದರಲ್ಲಿ ನಾವೇನು ಮಾಡ್ತೀವಿ, ಓಂಕಾಳನ್ನು ಬಳಸ್ತೀವಿ. ಹೌದಾ, ಅಜ್ವಾನ. ಹಾಗಾಗಿ ಓಂಕಾಳು ಸ್ವಲ್ಪ ಹೆಚ್ಚಿಗೆನೇ ತೊಗೊಂಡಿದ್ದೀನಿ. ಇದಕ್ಕೆ ಅಗತ್ಯ ಇರುವಷ್ಟು ನೀರು ಮತ್ತು ಇದೆಲ್ಲ ಸಾಮಗ್ರಿ ಏನೈತೆ ಇಟ್ಕೊಂಡಿದ್ದೇವಲ್ಲ, ಉಪ್ಪು, ಖಾರದ ಪುಡಿ, ಓಂಕಾಳು, ಸೋಡಾ ಎಲ್ಲವನ್ನು ಸೇರಿಸ್ತೇನೆ. ಆ್ಯಕ್ಚುಲಿ ಇದೆಲ್ಲ ಹಿಟ್ಟು ಸಾಣಿಸಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನಾನು, ಸಾಣಿಸ್ಬೇಕು ಅದನ್ನು. ಈ ಸಾಮಗ್ರಿನ ಸೇರಿಸಿ ಅಗತ್ಯ ಇರುವಷ್ಟು ನೀರನ್ನು ಸೇರಿಸ್ಬಿಟ್ಟು ಇದನ್ನು ಒಂದು ಹದಕ್ಕೆ ಇದನ್ನು ನಾನೇನು ಮಾಡ್ತೀನಿ, ಇವಾಗ ಕಲಿಸ್ಕೋತೀನಿ. ಮತ್ತು ಇದು ಹಿಟ್ಟು ಒಂದು 5 ನಿಮಿಷ ನೆನಿಬೇಕು. ಇದನ್ನು ಬಜ್ಜಿ ಬಿಡೋ ಟೈಮಲ್ಲೇ ನಾನು ಇದನ್ನು ರೌಂಡಾಗಿ ಏನು ಮಾಡ್ತೀನಿ, ಕಟ್ ಮಾಡ್ಕೋತೀನಿ. ಬಿಫೋರ ಇದನ್ನು ಕಟ್ ಮಾಡಿ ಇಟ್ಟಿವೆ ಅಂತ ಹೇಳಿದ್ರೆ ಸ್ವಲ್ಪ ಕಪ್ಪಾಗುತ್ತೆ ಅದು. ಹಾಗಾಗಿ ಎಣ್ಣೆಯಲ್ಲಿ ಬಿಡೋ ಟೈಮಲ್ಲೇ ಇದನ್ನು ನಾನು ರೌಂಡ್ ಕಟ್ ಮಾಡ್ತೀನಿ. ಈ ಹಿಟ್ಟನ್ನು ಇವಾಗ ಒಂದು ಹದಕ್ಕೀಗ ಕಲಿಸ್ತಾ ಇದ್ದೀನಿ. ಎಸ್, ಈ ಥರ ಸ್ವಲ್ಪನೂ ಗಂಟಿಲ್ಲದೆ ನಾವೇನು ಮಾಡಬೇಕು, ಇದನ್ನು ಕ್ಲೀನಾಗಿ ಕಲಿಸ್ಕೋಬೇಕು. ಹೌದಾ, ಎಲ್ಲೂ ಗಂಟು ಒಂದು ಚೂರು ಉಳ್ಕೋಬಾರ್ದು. ಆ ಥರ ನಾವು ಇದನ್ನು ಕ್ಲೀನಾಗಿ ಒಂದು ಹದಕ್ಕೆ, ಹೌದಾ, ಕಲಿಸ್ಕೋಬೇಕು. ಮತ್ತು ಇದನ್ನು ನಾವು ಬಜ್ಜಿ ಬಿಡೋ ಟೈಮಲ್ಲಿ ಏನು ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿರ್ತೇವಲ್ಲ, ಅದೇ ಎಣ್ಣೆನ ಏನು ಮಾಡಬೇಕು, ಒಂದು ಸ್ಪೂನು ಬಿಸಿ ಎಣ್ಣೆ, ಕಾದ ಎಣ್ಣೆನ ನಾವು ಇದಕ್ಕೆ ಸೇರಿಸ್ಕೋಬೇಕು. ಹೌದಾ, ಈ ಹದಕ್ಕೆ ಹಿಟ್ಟಿರಲಿ. ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ, ಒಂದು ಬೌಲ್ ಹಿಟ್ಟಿತ್ತಷ್ಟೇ. ಹೌದಾ, ಈ ಥರ ಯಾವುದೇ ಗಂಟಿಲ್ದೇ ಕ್ಲೀನಾಗಿ ನಾವೇನು ಮಾಡಬೇಕು, ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಎಸ್, ನಾವೇನು ತಿಪ್ಪಿರಿಕಾಯಿ ಬಜ್ಜಿ ಮಾಡಲಿಕ್ಕೆ ಹಿಟ್ಟು ಕಲಸಿಟ್ಕೊಂಡಿದ್ವಲ್ಲ, ಆ ಹಿಟ್ಟಿಗೆ ಸ್ವಲ್ಪ ಕಾದ ಎಣ್ಣೆಯನ್ನು ನಾನೇನು ಮಾಡ್ತಾಯಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು, ಹೌದಾ, ಸೇರಿಸ್ತಾ ಇದ್ದೀನಿ. ಮತ್ತು ಈ ತಿಪ್ಪಿರಿಕಾಯಿನ ಇವಾಗ ಜಸ್ಟ್ ಮಾಡುವಾಗಲೇ ಅದನ್ನು ನಾನು ರೌಂಡಾಗಿ ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ. ಕಾದ ಎಣ್ಣೆ ಹಾಕಿದ ನಂತರ ಕ್ಲೀನಾಗಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಎಣ್ಣೆ ಕಾದಿದೆಯೋ ಇಲ್ಲವೋ ಅಂತ ಚೆಕ್ ಮಾಡಲಿಕ್ಕೆ ಜಸ್ಟ್ ಒಂದು ತಿಪ್ಪಿರಿಕಾಯಿನ ನಾನಿಲ್ಲಿ ಬಿಟ್ಟು ಚೆಕ್ ಮಾಡ್ತಾ ಇದ್ದೀನಿ. ಎಸ್, ಎಣ್ಣೆ ಕಾದಿದೆ. ಎಣ್ಣೆ ಕಾದ ತಕ್ಷಣ ಅದೇನಾಗುತ್ತೆ, ಮೇಲ್ ಬರುತ್ತೆ. ಹೌದಾ, ಹಾಗಾಗಿ ಇವಾಗ ನಾವೇನು ಮಾಡ್ಬೋದು, ಒಂದೊಂದಾಗಿ ಬಿಡ್ತಾ ಹೋಗ್ಬೋದು. ಜಸ್ಟ್ ಒಂದು ಸೈಡ್ ಅಷ್ಟೇ ನಾವೇನು ಮಾಡಬೇಕು, ಹಿಟ್ಟನ್ನು ಹಚ್ಚಬೇಕು. 2 ಸೈಡ್ ಹಿಟ್ಟು ಹಚ್ಚಿದ್ವಿ ಅಂತ ಹೇಳಿದ್ರೆ ಏನಾಗುತ್ತೆ, ಅದು ತಿಪ್ಪಿರಿಕಾಯಿ ಏನಾಗಲ್ಲ, ಕ್ಲೀನಾಗಿ ಬೇಯೋದಿಲ್ಲ. ಹಾಗಾಗಿ ಒಂದೇ ಸೈಡ್ ಹಿಟ್ಟಲ್ಲಿ ನಾವು ಅದನ್ನ ಏನು ಮಾಡ್ತಾ ಹೋಗಬೇಕು, ಕಾದ ಎಣ್ಣೆಯಲ್ಲಿ ಇದನ್ನು ಬಿಡ್ತಾ ಹೋಗಬೇಕು. ಆ್ಯಕ್ಚುಲಿ ಲಾಸ್ಟ್ ಟೈಮ್ನ ನಾನು ತಿಪ್ಪಿರಿಕಾಯಿ ಬಜ್ಜಿ ಮಾಡಿದ್ದೆ, ಬಟ್ ನಂದು ಇನ್ನೊಂದು ಚಾನಲಲ್ಲಿ ಅದನ್ನು ಅಪ್ಲೋಡ್ ಮಾಡಿದ್ದೀನಿ. ಹಾಗಾಗಿ ಇವತ್ತು ಇದನ್ನು ಮಾಡ್ತಾ ಇರೋದನ್ನು ಮೇನ್ ಚಾನಲಲ್ಲಿ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಮಾಡ್ತೀನಿ. ಎಷ್ಟು ಸಾಧ್ಯ ಆಗುತ್ತೆ ನಿಮ್ಮ ಬಾಣಲಿ ಸೈಜ್ ನೋಡಿಕೊಂಡು ಅದು ಎಷ್ಟು ಹಿಡಿಯುತ್ತಲ್ಲ ಅಷ್ಟು ತಿಪ್ಪೇರಿಕಾಯಿಗಳನ್ನು ಈ ಥರ ಹಿಟ್ಟಿನಲ್ಲಿ, ಹಸಿ ಕಡಲೆ ಹಿಟ್ಟೇನು ಕಲಸಿಟ್ಟಿದ್ವಲ್ಲ ಅದರಲ್ಲಿ ಅದ್ದಿ ನೀವೇನು ಮಾಡ್ತಾ ಹೋಗಿ, ಬಿಡ್ತಾ ಹೋಗಿ. ಒಂದು ಸೈಡ್ ಕ್ಲೀನಾಗಿ ಬಂದ ನಂತರ ಮತ್ತು ಅದನ್ನು ನಾವು ಏನು ಮಾಡಬೇಕು, ತಿರುಗಿಸಿ ಹಾಕಬೇಕು.
ಒಂದು ಸೈಡ್ ಹಿಟ್ಟಿಂದು ಬೆಂದ ನಂತರ ಇನ್ನೊಂದು ಸೈಡ್ ತಿಪ್ಪಿರಿಕಾಯಿ ಏನಿದೆಯಲ್ಲ ಅದನ್ನು ನಾವು ತಿರುಗಿಸಿ ಹಾಕಿ ಎರಡು ಸೈಡ್ ಕ್ಲೀನಾಗಿ ಏನು ಮಾಡಬೇಕು, ಇದನ್ನು ಬೇಯಿಸಬೇಕು. ಎರಡು ಸೈಡು ಈ ಥರ ಕ್ಲೀನಾಗಿ ಬೆಂದ ನಂತರ ನೀವೇನು ಮಾಡಬೇಕು, ಇದನ್ನು ಹಾಕಿ ಎಣ್ಣೆಯಿಂದ ಹಾಕಿ ತೆಗಿಬೇಕು. ಕ್ಲೀನಾಗಿ ಎರಡು ಸೈಡ್ ಏನಾಗಿದೆ ಇವಾಗ ಇದು ಬೆಂದಿದೆ. ಸೆಕೆಂಡ್ ರೌಂಡಲ್ಲಿ ಇವಾಗ ನಾನು ಬಿಡ್ತಾ ಇದ್ದೀನಿ. ಅದನ್ನು ಒಂದು ಫಸ್ಟ್ ಏನು ತೆಗಿತೇವಲ್ಲ, ಒಂದೇ ಒಬ್ಬಿ ಅಂತ ಹೇಳ್ತೇವೆ ನಾವು, ಫಸ್ಟ್ ಸೆಟ್ ನೀವು ತೆಗೆದ ನಂತರ ಮತ್ತೆ ಒಂದು 2 ನಿಮಿಷ ಇದನ್ನು ಎಣ್ಣೆ ಏನು ಮಾಡಬೇಕು, ಕಾಯಲಿಕ್ಕೆ ಬಿಡಬೇಕು. ಕಾಯ್ತು ಅಂದ ತಕ್ಷಣ ಮತ್ತೆ ನಿಮ್ದು ಎಷ್ಟಿದೆಯಲ್ಲ ಹೆಚ್ಚಿಟ್ಕೊಂಡಿದ್ದು ಎಲ್ಲವನ್ನು ಈ ಥರ ಬಿಡ್ತಾ ಹೋಗಬೇಕು. HD ಮಿರ್ಚಿ ಆದರೂ ಅಷ್ಟೇ, ಮೆಣಸಿನ್ಕಾಯಿನ ಪೂರ್ತಿ ಹಿಟ್ಟಲ್ಲಿ ನಾವು ಅದ್ದಬಾರ್ದು, ಅರ್ಧ ಸೈಡ್ ಅಷ್ಟೇ ಹಿಟ್ಟಲ್ಲಿ ನಾವು ಇದು ಮಾಡಬೇಕು. ಅದನ್ನು ಅಂದರೆ ಹಿಟ್ಟು ಎಲ್ಲ ಕ್ಲೀನಾಗಿ ಬೇಯುತ್ತೆ, ಜೊತೆಗೆ ಮೆಣಸಿನ್ಕಾಯಿನ ಏನಾಗುತ್ತೆ ಅದು ಕ್ಲೀನಾಗಿ ಬೆಂದಿರುತ್ತೆ. ಇನ್ನು ಬೋಂಡ ಸಾಕು ಅಂತ ಹೇಳಿದವರು ಈ ಥರ ಲಾಸ್ಟ್ ಹಿಟ್ಟು ಉಳಿದಿರುತ್ತಲ್ಲ ಅದರಲ್ಲಿ ಒಂದು ಈರುಳ್ಳಿಯನ್ನು ಕಲಿಸ್ಬಿಟ್ಟು ನೀವು ಬಿಟ್ರಿ ಅಂತ ಹೇಳಿದ್ರೆ ಕಾಂದ ಬಜ್ಜಿನೂ ಏನಾಗ್ಬಿಡುತ್ತೆ, ರೆಡಿ ಆಗಿಬಿಡುತ್ತೆ. ಆ್ಯಕ್ಚುಲಿ ಪ್ರತಿ ಸಲ ನಾನೇನು ಮಾಡ್ತಿದ್ದೆ, 1-2-3 ಮಿರ್ಚಿ ಬಿಡ್ತಿದ್ದೆ, ಬಿಟ್ಟು ಉಳಿದ ಹಿಟ್ಟಲ್ಲಿ ಈ ಥರ ತುಪ್ಪಿರಿಕಾಯಿ ಬಜ್ಜಿ ಬಿಡ್ತಿದ್ದೆ ನಾನು. ಬಟ್ ಇವತ್ತು ಬರೀ ತಿಪ್ಪಿರಿಕಾಯ್ದಷ್ಟೇ ಬಜ್ಜಿ ಬೋಂಡ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಬಜ್ಜಿನೂ ಅಂತಾರೆ ಇದಕ್ಕೆ, ತಿಪ್ಪಿರಿಕಾಯಿ ಬೋಂಡ ಅಂತಲೇ ಹೇಳ್ತಾರೆ. ಇದನ್ನು ಸಹಿತ ಬೋತ್ ಸೈಡ್ ಕ್ಲೀನಾಗಿ ನಾವೇನು ಮಾಡಬೇಕು, ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು, ಡೀಪ್ ಫ್ರೈ. ನೋಡಿ ಹೌದಾ, 2 ತುಪ್ಪಿರಿಕಾಯಿ ನಾನು ಹೆಚ್ಚಿದ್ದು, ಇಷ್ಟೊಂದು ಬಜ್ಜಿ ಏನಾಗುತ್ತೆ, ಬೋಂಡ ತಿಪ್ಪಿರಿಕಾಯ್ದು ರೆಡಿ ಆಗುತ್ತೆ 2ರಲ್ಲಿ. ಹಾಗಾಗಿ ಕೆಲವು ಮೆಥಡಲ್ಲಿ ಮಾಡ್ತಾರೆ, ಕೆಲವರು ಪೂರ್ತಿ ಹಿಟ್ಟು ಹಚ್ಚಿಬಿಡ್ತಾರೆ. ಹೇಳಿದ್ನೆಲ್ಲ ಪೂರ್ತಿ ಹಿಟ್ಟು ಹಚ್ಚಬಾರ್ದು, ಹೀಗೆ ಅರ್ಧ ಹಿಟ್ಟು ಇರಬೇಕು, ಇನ್ನು ಅರ್ಧ ಇಲ್ಲಿ ಓಪನ್ ಇರಬೇಕು. ಅಂದರೆ ಎರಡೂ ಚೆನ್ನಾಗಿ ಏನಾಗುತ್ತೆ, ಬೇಯುತ್ತೆ, ತಿನ್ನಲಿಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹೌದಾ, ಒಂದ್ಸಲ ಇವತ್ತು ಖಾರ ಪುಡಿ ಹಾಕಿದ್ದೀನಿ ಅಂತ ಹೇಳಿದ್ರೆ ನೆಕ್ಸ್ಟ್ ಟೈಮ್ ಏನು ಮಾಡ್ಬೋದು, ಹಸಿ ಮೆಣಸಿನ್ಕಾಯಿನ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊಂಡು ನಾವು ಅದನ್ನ ಹಾಕಿ ಮಾಡ್ಬೋದು. ಹೀಗೆ ಒಂದೊಂದು ವೆರೈಟಿಯಲ್ಲಿ ಮಾಡ್ಕೊಂಡು ಅದರ ರುಚಿಯನ್ನು ಸವಿಯೋಣ ಅಂತ ಹೇಳ್ತಾ ಇವತ್ತಿನ ತಿಪ್ಪಿರಿಕಾಯಿ ಬೋಂಡಾದ ರೆಸಿಪಿ ತಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೋಡಿರುವ ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.